ಇದು ನನ್ನ ರಿಮೋಟ್ ಕಂಟ್ರೋಲ್, ಬೇರೆ ಯಾವುದೇ ರಿಮೋಟ್ ಕಂಟ್ರೋಲ್ ಕೂಡ ಇಲ್ಲ. 140 ಕೋಟಿ ದೇಶೀಯವಾಸಿಗಳು ನನ್ನ ರಿಮೋಟ್ ಕಂಟ್ರೋಲ್ನಲ್ಲಿ. ಅಸ್ಸಾಂನಲ್ಲಿ ಪ್ರಧಾನಿ ಮೋದಿ ಹೇಳಿಕೆ, ಹೀಗಂತ ಮೋದಿ ಹೇಳಿರುವಂಥದ್ದು. ಎಲ್ಲರೂ ಕೂಡ ನನ್ನ ರಿಮೋಟ್ ಕಂಟ್ರೋಲ್ನಲ್ಲಿದ್ದಾರೆ, ಬೇರೆ ಯಾರ ಒಂದು ರಿಮೋಟ್ ಕಂಟ್ರೋಲ್ ಕೂಡ ಇಲ್ಲ ಇದರಲ್ಲಿ. ಮೋದಿ ಹೇಳಿರುವಂಥದ್ದು 140 ಕೋಟಿ ದೇಶೀವಾಸಿಗಳು ನನ್ನ ರಿಮೋಟ್ ಕಂಟ್ರೋಲ್ನಲ್ಲಿ. ಅಸ್ಸಾಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. ಅಸ್ಸಾಂ ಅಭಿವೃದ್ಧಿಯನ್ನ ಕೊಂಡಾಡಿದ್ರು ನರೇಂದ್ರ ಮೋದಿ. ಏನೊಂದು ಸಭೆ ನಡೀತಾ ಇತ್ತು, ಅದರಲ್ಲಿ ಪ್ರಸ್ತುತ ಏನಾಗ್ತಾ ಇದೆ, ಮೋದಿ ಅವರು ಅಸ್ಸಾಂನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ, ದೇಶದ ಜನರು ಏನಿದ್ದಾರೆ, ನಾನೊಬ್ಬ ಪ್ರಧಾನಿ ಆದರೂ ಕೂಡ ಸರಿ, ನಾನು ದೇಶದ ಜನರ ಕಂಟ್ರೋಲ್ನಲ್ಲಿದ್ದೀನಿ. 140 ಕೋಟಿ ಜನ ಏನಿದ್ದಾರೆ ಅವರ ಒಂದು ಕಂಟ್ರೋಲ್ನಲ್ಲಿ ನಾನಿದ್ದೀನಿ ಅಂತ ಹೇಳಿರುವಂಥದ್ದು. ಇದು ನನ್ನ ರಿಮೋಟ್ ಕಂಟ್ರೋಲ್ ಅಂತ ಏನು ಹೇಳ್ತಾರೆ, ಅದು ಮೋದಿ ಹೇಳಿರುವಂಥದ್ದಲ್ಲ. ಮೋದಿಯ ಕಂಟ್ರೋಲ್ನಲ್ಲಿ ಯಾರೂ ಇಲ್ಲ ಇಲ್ಲಿ, ಆದರೆ ಮೋದಿಯವರೇ ದೇಶದ ಜನರ ಕಂಟ್ರೋಲ್ನಲ್ಲಿ ಇದ್ದಾರೆ ಅಂತ ಹೇಳ್ತಿರುವಂಥದ್ದು. ಯಾಕಂದ್ರೆ ಅಸ್ಸಾಂನಲ್ಲಿ ಈ ರೀತಿಯಾಗಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಭಾಷಣ ಮಾಡಬೇಕಾದ್ರೆ. ಅಸ್ಸಾಂನ ಒಂದು ಅಭಿವೃದ್ಧಿಯನ್ನು ಕೊಂಡಾಡಿದ್ದಾರೆ. ಪ್ರಸ್ತುತ ವಿಶ್ವದಲ್ಲಿ ಭಾರತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ದೇಶ ಆಗಿದೆ. ವೇಗವಾಗಿ ಬೆಳೆಯುತ್ತಿರುವಂತಹ ರಾಜ್ಯಗಳಲ್ಲಿ ಅಸ್ಸಾಂ ಕೂಡ ಒಂದಾಗಿದೆ. ಹೆಣಗಾಡುತ್ತಿರುವ ಒಂದು ಅಸ್ಸಾಂ ಈಗ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿಯ ಇಂಜಿನ್ ಆಗ್ತಾ ಇದೆ. ಅಸ್ಸಾಂ ಜನರ ಒಂದು ಕಠಿಣ ಪರಿಶ್ರಮ ಇದೆ ಇದರಲ್ಲಿ. ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಏನಿದೆ ಅದರ ಫಲಿತಾಂಶ ಕೂಡ ಇದಾಗಿದೆ. ಡಬಲ್ ಇಂಜಿನ್ ಸರ್ಕಾರದಿಂದ ಈ ರೀತಿಯ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಅಸ್ಸಾಂನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ 18,000 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿರುವಂಥದ್ದು ಮತ್ತು ಉದ್ಘಾಟನೆಯನ್ನು ಕೂಡ ಮಾಡಿರುವಂಥದ್ದು ನರೇಂದ್ರ ಮೋದಿ ಅವರು. ಸಾಕಷ್ಟು ಜನ ಸೇರಿದ್ದಾರೆ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ನಾನು ಒಬ್ಬ ಪ್ರಧಾನಿಯಾದರೂ ಕೂಡ ನಾನು ರಿಮೋಟ್ ಕಂಟ್ರೋಲ್ನಲ್ಲಿದ್ದೀನಿ. ಅದು ಬೇರೆ ಯಾವುದೇ ರಿಮೋಟ್ ಕಂಟ್ರೋಲ್ ಅಲ್ಲ, ದೇಶದ ಜನರ 140 ಕೋಟಿ ಜನರು ಏನಿದ್ದಾರೆ ಅವರ ಒಂದು ರಿಮೋಟ್ ಕಂಟ್ರೋಲ್ನಲ್ಲಿ ನಾನಿದ್ದೀನಿ. ಹೀಗಂತ ಅಸ್ಸಾಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ದೇಶದ ಜನರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ದೇಶದ ಜನರು ಹೇಗೆ ಹೇಳ್ತಾರೆ ಹಾಗೆ ಕೇಳುವಂಥದ್ದು ನನ್ನ ಕರ್ತವ್ಯ. ದೇಶದ ಜನರ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡುವಂಥದ್ದು ನನ್ನ ಕರ್ತವ್ಯ. ದೇಶದ ಜನರು ನನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದಾರೆ, ಅವರಿಗೆ ಸೇವೆ ಮಾಡುವುದು ಮತ್ತು ಅವರನ್ನು ಅಭಿವೃದ್ಧಿಪಡಿಸುವುದು ಅಷ್ಟೇ ನನ್ನ ಕೆಲಸ ಅಂತ ಹೇಳಿ ಮಾತನಾಡಿರುವಂಥದ್ದು. ಅಸ್ಸಾಂ ಈಗ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಒಂದು ರಾಜ್ಯ ಆಗ್ತಾ ಇದೆ. ಭಾರತ ಹೇಗೆ ಬೆಳೀತಾ ಇದೆಯೋ, ಭಾರತ ಹೇಗೆ ಅಭಿವೃದ್ಧಿ ಹೊಂದ್ತಾ ಇದೆಯೋ ಅದೇ ರೀತಿಯಾಗಿ ಅಸ್ಸಾಂ ರಾಜ್ಯ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಇದರಿಂದಾಗಿ ವೇಗವಾಗಿ ಬೆಳೀತಾ ಇದೆ ಅಸ್ಸಾಂ ರಾಜ್ಯ. ವೇಗವಾಗಿ ಬೆಳೀತಿರುವಂಥ ಯಾವ್ಯಾವ ರಾಜ್ಯಗಳಿದೆ ಭಾರತ ದೇಶದಲ್ಲಿ ಆ ಪಟ್ಟಿಯಲ್ಲಿ ಈಗ ಅಸ್ಸಾಂ ಕೂಡ ಸೇರ್ತಾ ಇದೆ ಅಂತ ಹೇಳಿರುವಂಥದ್ದು. ಹೆಣಗಾಡ್ತಾ ಇತ್ತು ಈ ಹಿಂದೆ ಅಸ್ಸಾಂ ಅಭಿವೃದ್ಧಿ ಆಗೋಕ್ಕೆ, ಆದರೆ ಈಗ ಅಭಿವೃದ್ಧಿ ಆಗ್ತಾ ಇದೆ. ಅದು ಯಾವ ಕಾರಣಕ್ಕೆ? ಡಬಲ್ ಇಂಜಿನ್ ಸರ್ಕಾರ ಇದೆ, ಬಿಜೆಪಿ ಕೇಂದ್ರ ಬಿಜೆಪಿ, ರಾಜ್ಯದಲ್ಲಿ ಕೂಡ ಬಿಜೆಪಿ. ಹೀಗಿರುವಾಗ ಅದಕ್ಕೋಸ್ಕರ ಅಭಿವೃದ್ಧಿ ಆಗ್ತಾ ಇದೆ. ಈ ಒಂದು ಅಭಿವೃದ್ಧಿ ಕೆಲಸಗಳಿಗೆ 18,000 ಕೋಟಿ ವೆಚ್ಚದ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಅಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.